ಕಾಂಗ್ರೆಸ್ನವ್ರಿಗೆ ಬೇರೆದವ್ರು ಯಾರು ತಗೋತಾರೆ ಅಂಬೇಡ್ಕರ್ ಹೆಸರು ಹೇಳಿ. ಅವ್ರಿಗಿದ್ದಾಗೆ ಕಾಂಗ್ರೆಸ್ನವರು ಅಂಬೇಡ್ಕರ್ ಅವ್ರ ಹೆಸರು ತಗೊಳ್ಳೋದ್ರಲ್ಲಿ ತಪ್ಪೇನಿದೆ ಸರ್? ಅಲ್ಲಿ ಏನು ಅಲ್ರಿ ನಾಚಿಕೆ ಪಡ್ಬೇಕ್ರಿ ಅವರು. ಏನು ಮಾಡ್ಯಾರ ಅವರು? ಏನು ಮಾಡ್ಯಾರ? ದಲಿತರಿಗೆ ಏನು ಮಾಡ್ಯಾರ? ಬಾಬಾ ಸಾಹೇಬ್ರಿಗೆ ಮಣ್ಣಾಗಿ ಇಡ್ಲಕ್ಕ 6 ಫೂಟಿನ ಜಾಗ ಕೊಟ್ಟಿಲ್ಲ. ಮಜಾ ಇಲ್ಲ ಅದನ್ನ ಹೇಳಕ್ಕೆ. ನಾ ಹೇಳ್ತೀನಿ ಒಂದು ಜರ ಟೈಮ್ ಬರಲ್ಲ ಅದನ್ನು. ಮರ ಅದರಲ್ಲಿ ಏನೂ ಇಲ್ಲ ಹುರುಳ. ಇದನ್ನೆಲ್ಲ ತಿರುಚಿ ಒಂದು ಕೆಟ್ಟ ಹೆಸರ ನಮ್ಮ ಸರ್ಕಾರಕ್ಕೆ ತರಬೇಕು ಅನ್ನತಕ್ಕಂಥ ಇದು ಪ್ರಯಾಸದಿಂದ ಇದು ಕಾಂಗ್ರೆಸ್ನವ್ರು ಮಾಡ್ತಾ ಇರ್ತಕ್ಕಂಥ ಇದು ಒಂದು ಕೆಲಸ ಅಷ್ಟೇ. ಇನ್ನು ಅದಕ್ಕಿಂತ ಹೆಚ್ಚಿಗೆ ಏನೂ ಹೇಳೋದಿಲ್ಲ. ಅಮಿತ್ ಶಾ ಹೇಳೋದು ಸಮರ್ಥನೆಯನ್ನು 100ಕ್ಕೆ 100 ನಾನು ಮಾಡ್ಕೋತೀನಿ. ನನಗೆ ಗೊತ್ತಿದೆ ಅಲ್ಲಿ ಏನಾಗ್ಯದ ಅನ್ನೋದು. ಆದರೆ ಇವ್ರು ತಿರ್ಚಿದ್ದು ನನಗೆ ಗೊತ್ತದ. ಯಾರ ಮನೆಗೆ ಹೋಗಿ ಅದನ್ನು ತಿರ್ಚಾರ ಅನ್ನೋದು ಗೊತ್ತದ. ಸರಿಯಾಗಿ ಹೇಳಿದ್ದಾರೆ ಯಾರು? ಅಮಿತ್ ಶಾ ಅವರು ಸರಿಯಾಗಿ ಹೇಳಿದ್ದನ್ನು ಅರ್ಥ ಮಾಡ್ಕೊರಿ. ಹೇಳಿದ್ರ ಜೊತೆಗೆ ಬಾಬಾ ಸಾಹೇಬ್ರಿಗೆ ಏನು ಮಾಡ್ಯಾರ ಅಂತಕ್ಕಂಥ ಪ್ರಶ್ನೆನೂ ಕೂಡ ಕೇಳ್ಯಾರ. ಅದನ್ನು ನೀವು ಹೇಳಂಗಿಲ್ಲ. ಬರೀ ನೀವೇನು ಹೇಳಿದ್ರಿ ದಲಿತರು ಬಾಬಾ ಸಾಹೇಬ್ರ ಅಂಬೇಡ್ಕರ್ ಹೇಳಿದ್ಗ ಅವ ಹಿಂಗಂದ್ರಿ ಇವ ಹಿಂಗಂದ ಅಮಿತ್ ಶಾ ಅಂತ ಹೇಳ್ತೀವಿ. ಆದರೆ ನೀವು ಮಾಡಿದ್ದೇನು ಅನ್ನೋದು ಒಬ್ಬರು ನೀವು ಕೇಳಂಗಿಲ್ಲ. ನೀವು ಮಾಡಿದ್ದೇನು ಅಂತ ಕೇಳ್ಯಾರ ಅವರು. ನೀವು ಬಾಬಾ ಸಾಹೇಬ್ರು ಮಾಡಿದ್ದೇನು ಮತ್ತು ಏನು ಹಾದಿಗೆ ಅವರು ಮಣ್ಣು ಸತ್ತಾಕರ ಹುಗುಳಕ್ಕೆ ನಮಗೆ ಜಾಗ ಕೊಟ್ರ. ತಾವು ತಮ್ಮ ಮನೆಗೆ ಸತ್ರ 300 ಎಕರೆ ಜಮೀನುಗಳು ಇಟ್ಕೊಂಡಾರ. ಇವ್ರು ಸತ್ರ 6 ಫೂಟ್ ಜಾಗ ಸಿಕ್ಬಿಡ್ಲಕ್ಕೆ ಆಗಲಿಲ್ಲ ಇವ್ರಿಗೆ. ನಾಚಿಕೆ ಬರ್ತಿತ್ತ ಜಾಗ ಕೊಡಾಕ. ಕುಟುಂಬಸ್ಥರು ಸಹಮತ ಇರಲಿಲ್ಲ. ಅಂಬೇಡ್ಕರ್ ಆಶಯ ಆಗಿತ್ತು ದೆಹಲಿಯಲ್ಲಿ ಬೇಡ ಅಂತ ಹೇಳಿ. ಅಯ್ಯೋ ರಾಮ, ಯಾರು ಹೇಳ್ದವ್ರು ಅದನ್ನ? ಮಾರಾಯರ ಕೈ ಮುಗಿತೀನಿ. ನೀವು ಭಾಳ ಜಾಸ್ತಿ ಕೇಳಬೇಡ್ರಿ. ನಮಗೆ ನೋವು ಆಗ್ತದೆ ಭಾಳ. ಈಗ ಇಲ್ಲಿ ದಲಿತ ಪರ ಸಂಘಟನೆಗಳು